ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ದೇವರ ಸ್ಮರಣೆ ನಡೀತಾ ಇದೆ. ಲಿಂಗೈಕ್ಯರಾಗಿರುವಂತಹ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಇದೆ. ಈಗಾಗಲೇ ಮಠಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ರಾಜ್ಯದ ಉಪಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ. ಅವರು ಕೂಡ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅಂತ ಹೇಳಿ ಇತ್ತ ಪರಮೇಶ್ವರ್ ಹೆಜ್ಜೆ ಹಾಕ್ತಾ ಇದ್ರೆ, ಅತ್ತ ಯಡಿಯೂರಪ್ಪ ಕೂಡ ಮಠದ ಆವರಣದಲ್ಲಿ ಬಂದಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ವೇದಿಕೆಯ ಮೇಲೆ ಒಬ್ಬೊಬ್ಬರಾಗಿ ಗಣ್ಯರು ಆಸೀನರಾಗೋದಕ್ಕೆ ಅಂತ ಹೇಳಿ ಬರ್ತಾ ಇದ್ದಾರೆ. ಮಾಜಿ ಸಚಿವ ವಿ ಸೋಮಣ್ಣ ಕೂಡ ಅಲ್ಲಿಗೆ ಬರ್ತಾ ಇದ್ದಾರೆ. ಇನ್ನು ವೈ ನಾರಾಯಣ ಸ್ವಾಮಿ ಅವರು ಕೂಡ ಮಠದ ಆವರಣದ ವೇದಿಕೆಯತ್ತ ಬರ್ತಾ ಇದ್ದಾರೆ. ಗಣ್ಯರು ಆಗಮಿಸ್ತಾ ಇದ್ದಾರೆ. ಈತ ರಥದ ಮೆರವಣಿಗೆ ಕೂಡ ಹಾಗೆ ಸಾಗ್ತಾ ಇದೆ. ಮೆರವಣಿಗೆಯಲ್ಲಿ ಲಕ್ಷಾಂತರ ಭಕ್ತರು ಭಾಗಿಯಾಗಿದ್ದಾರೆ. ಅದರ ಜೊತೆಗೆ ವೇದಿಕೆಯ ಮೇಲೂ ಕೂಡ ಈಗ ಗೃಹ ಸಚಿವ ಎಂ.ಬಿ. ಪಾಟೀಲ್, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಇಬ್ಬರು ಕೂಡ ಆಗಮಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ವೇದಿಕೆಯ ಮೇಲೆ ಹೆಜ್ಜೆ ಹಾಕ್ತಾ ಅಲ್ಲಿಗೆ ತೆರಳುತ್ತಾ ಇದ್ದಾರೆ. ಮಂಚ ಆನೆ ಕುದುರೆ ಬಂಡಾರ ವೇದಡೇನು, ಆನೆ ಕುದುರೆ ಬಂಡಾರ ವೇದಡೇನು. ಬಂಧುಗಳೇ, ಈಗಾಗಲೇ ವೇದಿಕೆಗೆ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯರಾದ ಶ್ರೀ ಸುತ್ತೂರು ವೀರಸಿಂಹಾಸನ ಸಂಸ್ಥಾನ ಮಠದ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಆಗಮಿಸಿದ್ದಾರೆ. ಹಾಗೆ ಶ್ರೀಶೈಲದ ಸೂರ್ಯಸಿಂಹಾಸನ ಮಹಾಪೀಠದ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಶಿವಾಚಾರ್ಯ ಮಹಾಸ್ವಾಮಿಗಳವರು ಆಗಮಿಸಿದ್ದಾರೆ. ಈ ಸಮಾರಂಭದ ನೇತೃತ್ವ ವಹಿಸಿರುವಂತಹ ನಮ್ಮ ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಆಗಮಿಸಿದ್ದಾರೆ. ದೇಗುಲ ಮಠದ ಶ್ರೀಗಳವರು ಆಗಮಿಸಿದ್ದಾರೆ. ಬೇಲಿ ಮಠದ ಶ್ರೀಗಳು ಆಗಮಿಸಿದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಪರಮೇಶ್ವರ್ ಆಗಮಿಸಿದ್ದಾರೆ. ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ಬಿ.ಎಸ್. ಯಡಿಯೂರಪ್ಪನವರು ಆಗಮಿಸಿದ್ದಾರೆ. ಗೋವಿಂದ ಕಾರಜೋಳ ಅವರು ಬಂದಿದ್ದಾರೆ. ನಮ್ಮೆಲ್ಲರ ಆತ್ಮೀಯರಾದ ಸೋಮಣ್ಣನವರು ಇಲ್ಲಿದ್ದಾರೆ. ಹಾಗೆ ಶಾಸಕ ಮಿತ್ರರೆಲ್ಲ ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಮಾರಂಭ ಪ್ರಾರಂಭ ಆಗುತ್ತೆ. ದಯಮಾಡಿ ತಾವೆಲ್ಲರೂ ಆಸೀನರಾಗಬೇಕಾಗಿ ವಿನಂತಿ.
ಬಂಧುಗಳೇ, ಅಲ್ಲಮ ಪ್ರಭುಗಳ ಒಂದು ಅತ್ಯಂತ ಮಾರ್ಮಿಕ ವಚನ ಇನ್ನು ವೇದಿಕೆ ಮೇಲೆ ಕಾರ್ಯಕ್ರಮ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುತ್ತೆ. ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ಬಂದಿರುವಂತಹ ಗಣ್ಯಮಾನ್ಯರನ್ನ ಅಲ್ಲಿ ಸ್ವಾಗತಿಸುವಂತ ಕೆಲಸ ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಮಠದ ಆವರಣದಿಂದಲೇ ನಮ್ಮ ಪ್ರತಿನಿಧಿ ಜಗದೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜಗದೀಶ್, ಗಣ್ಯರಿಗಾಗಲೇ ವೇದಿಕೆ ಮೇಲೆ ಹತ್ತಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪುಣ್ಯಸ್ಮರಣೆ ಕಾರ್ಯಕ್ರಮ ಕೂಡ ಶುರುವಾಗುತ್ತೆ. ಯಾವ ರೀತಿಯಾದಂತಹ ವಾತಾವರಣ ಕಂಡು ಬರ್ತಾ ಇದೆ ಅಲ್ಲಿ ಜಗದೀಶ್? ಖಂಡಿತ ಆನಂದ್ ಮುರಳಿ, ಈಗಾಗಲೇ ಕೂಡ ಏನು ಪುಣ್ಯ ಸ್ಮರಣ ಕಾರ್ಯಕ್ರಮ ಬೆಳಗ್ಗಿನಿಂದಲೂ ಕೂಡ ನಡೀತಾ ಇರುವಂಥದ್ದು. ಪ್ರಮುಖವಾಗಿ ಗದ್ದುಗೆಗೆ ಗಣ್ಯರು ಈಗ ಬಂದು ದರ್ಶನವನ್ನ ಪಡೆದು ನಂತರದಲ್ಲಿ ವೇದಿಕೆ ಕಾರ್ಯಕ್ರಮಕ್ಕೆ ಕೂಡ ತೆರಳ್ತಾ ಇರುವಂಥದ್ದು. ಈಗಾಗಲೇ ಕೂಡ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ಮಂದಿ ಕೂಡ ಈಗ ಆಗಮಿಸ್ತಾ ಇರುವಂಥದ್ದು. ಅದೇ ನಿಟ್ಟಿನಲ್ಲಿ ಈಗಾಗಲೇ ಗದ್ದುಗೆ ಬಳಿ ವಾತಾವರಣ ನೋಡಿದ್ರೆ ಸಾಕಷ್ಟು ಜನಸಾಗರ ಹರಿದು ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಈಗ ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಯಾವ ರೀತಿಯಲ್ಲಿ ಇಲ್ಲಿ ಜನಸಾಗರ ಹರಿದು ಬಂದಿದೆ ಅಂತ ಹೇಳಿ. ರಾಜ್ಯದ ವಿವಿಧ ಮೂಲೆಗಳಿಂದಲೂ ಕೂಡ ಅನೇಕ ಭಕ್ತರು ಕೂಡ ಈಗ ಇಲ್ಲಿಗೆ ಬರ್ತಾ ಇರುವಂಥದ್ದು. ಜೊತೆಗೆ ಏನು ಈಗ ಗದ್ದುಗೆಯಲ್ಲಿ ಈಗಾಗಲೇ ಕೂಡ ಏನು ತುಮಕೂರಿನ ಸಿದ್ಧಲಿಂಗ ಸ್ವಾಮೀಜಿಗಳು ಕೂಡ ಬೆಳಿಗ್ಗೆ ಪೂಜೆಯನ್ನ ಮಾಡಿ ತೆರಳಿರುವಂಥದ್ದು. ಈಗಾಗಲೇ ಕೂಡ ಸಾಕಷ್ಟು ಜನಸಾಗರ ಇಲ್ಲಿಗೆ ಹರಿದು ಬರ್ತಾ ಇದೆ. ಸಿದ್ಧಗಂಗಾ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಗದ್ದುಗೆ ಒಂದು ದರ್ಶನವನ್ನ ಪಡೀಲಿಕ್ಕೆ ಬರ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಈಗ ಇದಾದ ಬಳಿಕವಾಗಿ ಅಂದರೆ ಈಗ ಇನ್ನೂ ಕೂಡ CM ಕುಮಾರಸ್ವಾಮಿ ಅವರು ಇಲ್ಲಿಗೆ ಆಗಮಿಸಬೇಕಾಗಿರುವಂಥದ್ದು. ಅವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕೂಡ ಇಲ್ಲಿಗೆ ಆಗಮಿಸ್ತಾರೆ. ಮೊದಲಿಗೆ ಅವರು ಬಂದು ಕೂಡ ಗದ್ದುಗೆ ದರ್ಶನವನ್ನ ಪಡೆದುಕೊಳ್ತಾರೆ. ಅದಾದ ಬಳಿಕವಾಗಿ ಏನೊಂದು ವೇದಿಕೆ ಒಂದು ಅಧಿವೇಶನ ಕೂಡ ನಡೆಯುವಂಥದ್ದು. ಈ ಸಂದರ್ಭದಲ್ಲಿ ಅನೇಕ ಗಣ್ಯರು ಬಂದಿರುವಂಥವರು ಎಲ್ಲರೂ ಕೂಡ ಅಲ್ಲಿ ಸಿದ್ಧಗಂಗಾ ಶ್ರೀಗಳ ಬಗ್ಗೆ ಮಾತನಾಡ್ತಾರೆ. ಅದಾದ ಬಳಿಕವಾಗಿ ಒಂದು 3 ಗಂಟೆಯ ಸುಮಾರಿಗೆ ಏನು ವೇದಿಕೆಯ ಅಧಿವೇಶನ ಮುಕ್ತಾಯವಾಗುವಂಥದ್ದು. ಅದಾದ ಬಳಿಕವಾಗಿ ಧಾರ್ಮಿಕ ಅಧಿವೇಶನ ನಡೆಯುವಂಥದ್ದು. ಅದು ಕೂಡ 3 ರಿಂದ 6 ಗಂಟೆಯವರೆಗೂ ಕೂಡ ನಡೆಯುವಂತಹ ಸಾಧ್ಯತೆಗಳಿರುವಂಥದ್ದು. ಈಗಾಗಲೇ ಕೂಡ ಸಾಕಷ್ಟು ಜನಸಾಗರ ಇಲ್ಲಿಗೆ ಹರಿದು ಬರ್ತಾ ಇದೆ. ಏನು ಗದ್ದುಗೆಯಲ್ಲಿ ಶಿವಕುಮಾರ ಸ್ವಾಮೀಜಿಗಳ ಏನೊಂದು ಇವತ್ತು ಪುಣ್ಯ ಸ್ಮರಣೆ ಕಾರ್ಯಕ್ರಮ ಇದೆ. ಹೀಗಾಗಿ ಎಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಸಾಕಷ್ಟು ಜನಸಾಗರ ಇಲ್ಲಿ ಹರಿದು ಬರ್ತಾ ಇದೆ. ಜೊತೆಗೆ ಗಣ್ಯರು, ಅತಿ ಗಣ್ಯರು ಕೂಡ ಈಗ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಇನ್ನೇನು ಕುಮಾರಸ್ವಾಮಿ ಅವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕೂಡ ಇಲ್ಲಿ ಬರುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗಿರುವಂಥದ್ದು. ಆನಂದ್, ಧನ್ಯವಾದ ಜಗದೀಶ್ ಮಾಹಿತಿಗಾಗಿ.